ಇಲ್ಲ, ಇತ್ತೀಚೆಗೆ ಕಳೆದ ಶನಿವಾರ ನಾನು ಮತ್ತು ಎಸ್ ಪಿ ಮತ್ತು ನಗರಸಭೆಯ ಎಲ್ಲ ಅಧಿಕಾರಿಗಳ ಜೊತೆಲಿ ನಗರ ಪರ್ಯಟನೆ ಮಾಡೋ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಾವು ಹೋಗಿದ್ದು. ಆ ಬಸ್ ಸ್ಟ್ಯಾಂಡ್ ಹತ್ರ ನಿಂತು ಆ ಸರ್ಕಲ್ ಇಂಪ್ರೂವ್ಮೆಂಟು ಮತ್ತು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಹೇಗೆ ಅಂತ ನಾವು ಅಲ್ಲಿ ಚರ್ಚೆ ಮಾಡ್ತಾ ಇರುವಾಗ ನಮ್ಮ ಆಟೋ ಚಾಲಕರೆಲ್ಲ ಬಂದು ಕಾಸಿಂ ಖಾನ್ ಬಗ್ಗೆ ಹೇಳಿದರು. ಸರ್, ಇವರು ಭಾಳ ವರ್ಷದಿಂದ ಇವರು ಕಾಲು ಕಳ್ಕೊಂಡಿದ್ದಾರೆ, ಒಂದೇ ಜಾಗದಲ್ಲಿದ್ದಾರೆ, ಇವ್ರ ಮನೆಯಿಂದ ಇಲ್ಲಿ ಬರಲಿಕ್ಕೆ ಓಡಾಟಕ್ಕೆ ತುಂಬ ಕಷ್ಟ ಆಗ್ತಾ ಇದೆ, ಏನಾದರೂ ಸಾಧ್ಯವಾದರೆ ಅವ್ರಿಗೊಂದು ವೀಲ್ ಚೇರ್ ಕೊಡಿಸಿ ಅಥವಾ ಒಂದು ವೆಹಿಕಲ್ ಕೊಡಿಸಿ ಅಂತ ಹೇಳಿದರು. ನಾನು ಅವತ್ತು ನಗರಸಭೆಯ ನಮ್ಮ ಕಮಿಷನರ್ ನವೀನ್ ಚಂದ್ರ ಅವ್ರಿಗೆ ಹೇಳಿದೆ, ಇದನ್ನು ಮಾಡಿಕೊಡೋಕ್ಕಾಗತ್ತಾ ಅಂತಂದೆ. ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್, ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಮಾಡುತ್ತೇನೆ ಅಂತ ಹೇಳಿದ್ರು. ಎಷ್ಟು ದಿನ ಅಂತಂದರೆ 3 ದಿನದಲ್ಲಿ ಮಾಡ್ಕೊಡ್ತೀನಿ ಅಂದರು. ಸೊ 3ನೇ ದಿನಕ್ಕೆ ಅವರು ನಮ್ಮ ಕಾಸಿಂ ಖಾನ್ ಅವರಿಗೆ ಈ ಒಂದು ನಗರಸಭೆಯಿಂದ ಕೊಡುಗೆಯಾಗಿ ಈ ಒಂದು ದ್ವಿಚಕ್ರ ವಾಹನವನ್ನು ಇವತ್ತು ನಾವು ಅವರಿಗೆ ಹಸ್ತಾಂತರ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಅವರು ಕೇಳಿದೆ, ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅಂದರೆ 65 ವರ್ಷದ ವಯಸ್ಸಾಗಿದೆ ಅವರಿಗೆ. ಅವರಲ್ಲಿ ಭಿಕ್ಷೆ ಬೇಡ್ತಾ ಕೂತಿದ್ದಾರೆ. ನಿಮಗೆ ಗೊತ್ತಿದೆ, ಭಿಕ್ಷಾಟನೆ ಮಾಡುವಾಗಿಲ್ಲ ಅಪರಾಧ ಅಂಥೇಳಿ. ಅವ್ರಿಗೊಂದು ಜೀವನ ಕಲ್ಪಿಸ್ಕೊಡ್ಬೇಕು, ಗೌರವಯುತವಾದ್ದು ಮತ್ತು ಘನತೆಯಿಂದ ಬದುಕಬೇಕು ಅವರು. ಹಾಗಾಗಿ ಅವರಿಗೆ ನಗರಸಭೆ ವತಿಯಿಂದ ಯಾವುದಾದ್ರು ಒಂದು ಸಣ್ಣ ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸೊ ಕಾಸಿಂ ಖಾನ್ ಅವರಿಗೆ ಒಳ್ಳೆಯದಾಗಲಿ. ನಮಸ್ಕಾರ ಸರ್, ರಿಜ್ವಾನ್ ಪಾಷಾ और ಮುಕ್ರಮ್ ಪಾಷಾ ಆಟೋ ಡ್ರೈವರ್. ನಾವು DC ಸಾಬು SP ಸಾಬು ರೌಂಡಿಂಗ್ ಬಂದಿದ್ರು. ರೌಂಡಿಂಗ್ ಬರುವಾಗ ಅವರು ಭಿಕ್ಷೆ ಬೇಡ್ಕೊಂಡಿದ್ರು ಆಟೋ ಸ್ಟ್ಯಾಂಡ್ ಹತ್ರ. ಅವ್ರಿಗೆ ಏನಾದರೂ ಸ್ವಲ್ಪ ಅನುಕೂಲ ಮಾಡಿಕೊಡಿ ಅಂದರೆ ಮಾಡಿಕೊಟ್ರು ಅವರು. ಪಾಪ ತುಂಬ ಇದಾಯಿತು ನಮಗೆ. ಅವರು DC ಅವರು ಇವರು ಸ್ವಲ್ಪ ಇಂಥವ್ರು ಏನು ನಮಗೆ ಎಲ್ಲೂ ನೋಡಿಲ್ಲ, ಇವಾಗ ನೋಡ್ತಾ ಇದ್ದೀವಿ ಫಸ್ಟ್ ಟೈಮ್. ಇಷ್ಟು ಹೇಳೋಕ್ಕೆ ನಮ್ಮದು ಇದೆ ಸರ್. ಕೋಲಾರ ನಗರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, SP ಅವರು, DSP ಅವರು, ನಾವು ಎಲ್ಲ ಒಂದು ದಿನ ನಗರ ಪರ್ಯಟನೆ ಮಾಡಬೇಕಾದ್ರೆ ಪಲ್ಲವಿ ಸರ್ಕಲ್ಲೇ ಸರ್ಕಾರಿ ಬಸ್ ನಿಲ್ದಾಣದ ಮುಂಭಾಗ ಇವರು ಕಾಸಿಂ ಖಾನ್ ಅವ್ರು ಕೂತಿದ್ರು. ಇವರು ಮುಕ್ರಮು ಮತ್ತು ಇಬ್ಬರು ಆಟೋ ಡ್ರೈವರ್ಸ್ ಬಂದ್ಬಿಟ್ಟು ಸಾಹೇಬರು ಫುಟ್ಪಾತು ಅದ್ರ ಬಗ್ಗೆ ಚರ್ಚೆ ಮಾಡಿ ನಮಗೆ ಸಜೆಷನ್ಸ್ ಎಲ್ಲ ಕೊಡುವಾಗ ಅವರನ್ನು ನೋಡಿಬಿಟ್ಟು ಇವ್ರಿಗೇನಾದ್ರು ಸಹಾಯ ಮಾಡಿ ಅಂತ ಅವ್ರು ಆಟೋ ಡ್ರೈವರ್ಸ್ ತಿಳಿಸಿದವಾಗ ಅವ್ರು ಸಾಹೇಬರು ಏನು ರೀ ಇವ್ರಿಗೇನಾದ್ರು ಸಹಾಯ ಮಾಡ್ಬೋದಾ ಅಂತ ನೋಡಿಬಿಟ್ಟು ವೀಲ್ ಚೇರು ಏನಾರು ಕೊಡ್ಬೋದಾ ಅಂತ ಕೇಳಿದವಾಗ ನಮಗೆ ಇಮಿಡಿಯೇಟು ಎಷ್ಟು ದಿವಸದಲ್ಲಿ ಕೊಡ್ತೀವಿ ಅಂದರು. ನಾವು ಒಂದು 3 ಡೇಸಲ್ಲಿ ಕೊಡ್ತೀವಿ ಸರ್ ಅಂತ ಹೇಳಿದ್ವಿ. ಅದು ತಕ್ಷಣ ಸಾಹೇಬರು ಅದು ನೋಡಿಬಿಟ್ಟು ಈ ಥರ ಮಾಡಿ ಮಂಡೆ ಕೊಡಿ ಅಂತ ಹೇಳಿದ್ರು. ಸಾಹೇಬ್ರು ನೆನ್ನೆ ಬ್ಯುಸಿ ಇದ್ದಿದ್ದರಿಂದ ಈ ದಿನ ನಮ್ಮ ನಗರಸಭೆಯ ಕೊಡುಗೆಯಾಗಿ ಒಂದು ಬ್ಯಾಟ್ರಿ ಚಾಲಿತ ತ್ರಿಚಕ್ರ ವಾಹನವನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಅದು ನಿಜವಾಗ್ಲೂ ಆ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳ ಏನು ಅಂತಃಕರಣದ ಒಂದು ಫಲ ಏನಪ್ಪ ಅಂದರೆ ಇಮ್ಮಿಡಿಯೇಟು ಅವ್ರಿಗೆ ಕೊಡಿಸಿ ಏನು ಕೆಲಸ ಮಾಡ್ತಾರೆ ಅಂತ ಕೇಳಿದವಾಗ ಭಿಕ್ಷೆ ಬಿಡ್ತಾರೆ ಅಂತ ಅವ್ರು ಆಟೋ ಡ್ರೈವರ್ ತಿಳಿಸಿದ್ರು. ಅದಕ್ಕಾಗಿ ಸಾಹೇಬರು ಬೇಡ, ಅವರು ಭಿಕ್ಷಾಟನೆ ಮಾಡೋದು ತಪ್ಪು, ಅದರಿಂದ ನಗರಸಭೆ ವತಿಯಿಂದ ಏನಾದರೂ 5% ಅವ್ರಿಗೆ ಏನಾದ್ರು ಸಹಾಯ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಸೂಕ್ತವಾದ ಅವ್ರ ಏನು ವಾಸ ಮಾಡ್ತಕ್ಕಂಥ ಜಾಗದಲ್ಲೇ ಯಾವ್ದಾರ ಸಣ್ಣ ಪೆಟ್ಟಿಗೆ ಅಂಗಡಿ ಆದರೆ ವ್ಯಾಪಾರ ಮಾಡೋದಕ್ಕೆ ಒಂದು 10,000 ರೂಪಾಯಿ ನಮ್ಮ ಏನು ನಗರಸಭೆ ಕಡೆಯಿಂದ ಒಂದು ಲೋನ್ ಕೊಡಿಸೋದು, ಯಾವುದೋ ಒಂದು ರೀತಿ ಸ್ವಯಂ ಇದ್ರ ಥರ ಕೊಡಿಸಿ ಅವ್ರಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ಮಾಡೋದಕ್ಕೆ ಸಾಹೇಬರು ಆದೇಶ ಮಾಡಿದ್ದಾರೆ. ಅದ್ರ ಪ್ರಕಾರ ನಾವು ಆ ಒಂದು ಕೆಲಸವನ್ನು ಮಾಡ್ತೀವಿ.